ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಟ್ರೆಂಡಿಂಗ್ ಆಗಿರುವಂತಹ ದುಬೈ ಕುನಫಾ ಚಾಕ್ಲೇಟ್ ಮಾಡ್ತಾ ಇದ್ದೇನೆ. ನೋಡಿ, ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ತುಂಬ ಸಿಂಪಲ್ ಉಂಟು. ಈಗ ಹೆಚ್ಚಾಗಿ ಎಲ್ಲರೂ ಮಾಡ್ತಾರೆ, ಟ್ರೆಂಡಿಂಗ್ ಆಗಿ ಉಂಟು. ಹಾಗಾಗಿ ನಾನು ಒಮ್ಮೆ ಟ್ರೈ ಮಾಡುವ ಅಂತ ಹೇಳಿ ಮಾಡಿದ್ದೇನೆ. ಮಕ್ಕಳಿಗೆ ಎಲ್ಲ ಇಷ್ಟ ಆಗ್ತದೆ ತುಂಬ. ಹಾಗಾಗಿ ನಾನು ಟ್ರೈ ಮಾಡಿದ್ದೇನೆ. ನೋಡಿ, ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ. ಮಕ್ಕಳಿಗೆಲ್ಲ ಖುಷಿ ಅಲ್ವಾ ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ. ತುಂಬ ಸುಲಭದಲ್ಲಿ ಅದೇ ಮನೆಯಲ್ಲೇ ಮಾಡಿಕೊಡೋದ್ರಿಂದ ನೀವು ಈಗ ಶಾಪಲ್ಲೆಲ್ಲ ಹೋಗಿ ತಗೊಂಡ್ರೆ ಉಂಟಲ್ಲ, ತುಂಬ ಎಕ್ಸ್ಪೆನ್ಸಿವ್ ಉಂಟು. ಈ ಚಾಕ್ಲೇಟಿಗೆ 1000 ಅಂತ ಹೇಳ್ತಾರೆ ಒಂದು ಚಾಕ್ಲೇಟಿಗೆ. ನನಗೆ ಇದು ನೋಡಿ 3 ಚಾಕ್ಲೇಟ್ ಮಾಡಿದ್ದೇನೆ ನಾನು. ಇಂಗ್ರೀಡಿಯೆಂಟ್ಸ್ ಕೂಡ ಉಳಿದಿದೆ, ತಂದಿರುವ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಉಳಿದಿದೆ. ಇದಕ್ಕೆ 1000 ರೂಪಾಯಿ 1200 ತನಕ ಖರ್ಚಾಗಿದೆ ಇಷ್ಟೆಲ್ಲ ಚಾಕ್ಲೇಟ್ ಮಾಡಲಿಕ್ಕೆ. ಇನ್ನು ಮತ್ತು ಚಾಕ್ಲೇಟ್ ಕೂಡ ಅಷ್ಟೇ, ನಾನು ಅರ್ಧ kg ಯೂಸ್ ಮಾಡಿದ್ದೇನೆ. ಅದರಲ್ಲಿ ಅರ್ಧ kg ತಂದಿದ್ದೇನೆ, ಅದೆಲ್ಲ ಯೂಸ್ ಮಾಡಲಿಲ್ಲ, ಉಳಿದಿದೆ. ಅದರಲ್ಲಿ 3/4 ಭಾಗದಷ್ಟು ಯೂಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಪಿಸ್ತಾ ನೋಡಿ, ಒಂದು 150 ಗ್ರಾಮ್ಸ್ನಷ್ಟು ಪಿಸ್ತಾ ತೆಗೊಂಡಿದ್ದೇನೆ. ನೋಡಿ, ಈ ಥರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೇನೆ. ನೋಡಿ, ಅದೇ 1200 ತನಕ ನನಗೆ ಇದು ಖರ್ಚಾಗಿದೆ. ಆದರೆ ತುಂಬ ಲಾಭ ಅಂತ ಹೇಳ್ಬೋದು. ನೀವು ಶಾಪಲ್ಲೆಲ್ಲ ತರೋದ್ರಿಂದ 1000 ಹೇಳ್ತಾರೆ, ಒಂದು ಚಾಕ್ಲೇಟ್ಗೆ 1000 ಹೇಳ್ತಾರೆ. ನೋಡಿ, ಡಾರ್ಕ್ ಕಾಂಪೌಂಡ್ ಅರ್ಧ kg ಚಾಕ್ಲೇಟ್ ತಗೊಂಡಿದ್ದೀನಿ ನಾನು. ಇದು ಫುಲ್ ಯೂಸ್ ಮಾಡ್ತಾ ಇಲ್ಲ ನಾನು, ಇದರಲ್ಲಿ 3/4 ಭಾಗದಷ್ಟು ಯೂಸ್ ಮಾಡ್ತಾ ಇದ್ದೇನೆ ನಾನು. ನೋಡಿ, 3 ಪೀಸ್ ಉಂಟಲ್ಲ, ಇದರಲ್ಲಿ 2 ಪೀಸನ್ನು 2 ಪೀಸಲ್ಲಿ ಮಾಡ್ತಾ ಇದ್ದೇನೆ ನಾನು ಚಾಕ್ಲೇಟ್. ಮತ್ತು ಇನ್ನೊಮ್ಮೆ ಯಾವುದಕ್ಕಾದರೂ ಯೂಸ್ ಆಗ್ತದಲ್ಲ ಚಾಕ್ಲೇಟ್. ನೋಡಿ, ಕಟ್ ಮಾಡಿ ತಗೊಂಡಿದ್ದೇನೆ. ನೋಡಿ, 2 ಭಾಗದಷ್ಟು ಚಾಕ್ಲೇಟನ್ನು ಕಟ್ ಮಾಡಿಕೊಂಡು ತಗೊಂಡಿದ್ದೇನೆ. ಪಿಸ್ತಾ ಕೂಡ ಅಷ್ಟೇ, ನಾನು 1/4 kg ಅಷ್ಟು ತಗೊಂಡು ಬಂದಿದ್ದೇನೆ. ಅದರಲ್ಲಿ ಎಲ್ಲ ಯೂಸ್ ಮಾಡಲಿಲ್ಲ, ನಾನೊಂದು 150 ಗ್ರಾಮ್ಸ್ನಷ್ಟು ಯೂಸ್ ಮಾಡಿದ್ದೇನೆ. ನೋಡಿ, ಚಾಕ್ಲೇಟನ್ನು ನಾನು ಓವನಲ್ಲಿ ಇಟ್ಟು ಮೆಲ್ಟ್ ಮಾಡಿದ್ದೇನೆ. ನೋಡಿ, ಸ್ವಲ್ಪ ಬಿಸಿ ಮಾಡಿದರೆ ಓವನಲ್ಲಿ ರಪ್ಪ ಅಂತ ಮೆಲ್ಟ್ ಆಗ್ತದೆ. ಇಲ್ಲದ್ರೆ ನಿಮಗೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಟು ಉಂಟಲ್ಲ, ಅದರ ಮೇಲೆ ಈ ಥರ ಗ್ಲಾಸ್ ಇದೆ, ಇದರಲ್ಲಿ ಕುದಿಸಿದರೆ ಕೂಡ ಮೆಲ್ಟ್ ಆಗ್ತದೆ ಚೆನ್ನಾಗಿ. ನಾನು ಓವನಲ್ಲಿ ಸುಲಭ ಆಗ್ತದೆ ಅಂತ ಹೇಳಿ ಓವನಲ್ಲಿ ರಪ್ಪ ಮೆಲ್ಟ್ ಮಾಡಿ ತೆಗೆದಿದ್ದೇನೆ. ನೋಡಿ, ಪಿಸ್ತಾ ಸಿಪ್ಪೆ ತೆಗೆದಿರುವ ಪಿಸ್ತವನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ತೇನೆ ನಾನು. 150 ಗ್ರಾಮಷ್ಟು ತಗೊಂಡಿದ್ದೇನೆ ನಾನು. ನೋಡಿ, ಮಿಲ್ಕ್ ಮೇಡ್, ಅಮೂಲ್ನವರದ್ದು ಮಿಲ್ಕ್ ಮೇಡ್ ತಗೊಂಡಿದ್ದೇನೆ ನಾನು. ಇದು ಕೂಡ ಅಷ್ಟೇ, ಇಷ್ಟು ಬೇಡ, ಒಂದು 4 ಸ್ಪೂನ್ನಷ್ಟು ಹಾಕ್ಕೊಳ್ತೇನೆ ನಾನು. 4 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ನೋಡಿ ನೋಡಿ ಇದು ಕುನಫಾ. ನೋಡಿ, ಶಾವಿಗೆ, ಕುನಫದೇ ಶಾವಿಗೆ ಸಿಗ್ತದೆ ನಿಮಗೆ. ಇದು ತುಂಬ ತೆಳುವಾಗಿರ್ತದೆ. ನಿಮಗೆ ಹೀಗೆ ಪಾಯಸಕ್ಕೆಲ್ಲ ನೀವು ಯೂಸ್ ಮಾಡ್ತೀರಲ್ಲ, ಅದು ಶಾವಿಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಇದು ಕುನಫಾ ಮಾಡುವಂಥದ್ದೇ ಶಾವಿಗೆ, ನಿಮಗೆ ಆನ್ಲೈನಲ್ಲಿ ಸಿಗ್ತದೆ. ನಾನು ಇದರಿಂದ ಹೋಲ್ಸೇಲ್ ಶಾಪಿಂದ ತಗೊಂಡು ಬಂದಿದ್ದೇನೆ. ನೋಡಿ, ಬಟರ್ ಹಾಕ್ಕೊಳ್ತಾ ಇದ್ದೇನೆ ನಾನು. ಒಂದು ಪ್ಯಾನಲ್ಲಿ ಬಟರ್ ಬಿಸಿ ಮಾಡ್ತಾ ಇದ್ದೇನೆ. ಈಗ ಶಾವಿಗೆಯನ್ನು ಹುರ್ಕೊಳ್ಬೇಕು, ಆದಷ್ಟು ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ನಾವು ಸಣ್ಣ ಸಣ್ಣದಾಗಿ ಶಾವಿಗೆಯನ್ನು ಪುಡಿ ಮಾಡಿಕೊಳ್ಬೇಕು. ಶಾವಿಗೆ ಕೂಡ ಅಷ್ಟೇ, ನಾನು ಫುಲ್ ಯೂಸ್ ಮಾಡಿಕೊಳ್ಳಿಲ್ಲ, ಅರ್ಧದಷ್ಟು ಹಾಕ್ಕೊಂಡಿರೋದು. ನೋಡಿ, ಇನ್ನೊಮ್ಮೆ ಯಾವುದಕ್ಕಾದರೂ ಕುನಫಾ ಮಾಡಲಿಕ್ಕೆ ಆಗ್ತದೆ. ಇದು ಶಾವಿಗೆ ಕೂಡ ಅಷ್ಟೊಂದು ಇದೇನಿಲ್ಲ, 150 ಕೊಟ್ಟಿದ್ದೇನೆ ನಾನು. 150 ಸಮಥಿಂಗ್ 1000 ಅಲ್ಲ 150 ಸಮಥಿಂಗ್ ಕೊಟ್ಟಿದ್ದೇನೆ. 150 ರೂಪಾಯಿ ಕೊಟ್ಟಿದ್ದೇನೆ ಶಾವಿಗೆಗೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಫ್ರೈ ಆಗಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ ನಿಮಗೆ. ಆಮೇಲೆ ಕೈಯಲ್ಲಿ ಪುಡಿ ಮಾಡಲಿಕ್ಕೆ ಆಗ್ತದೆ. ಈಗ ಸ್ವಲ್ಪ ಸಾಫ್ಟ್ ಉಂಟಲ್ಲ ನಿಮಗೆ, ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದ ಮೇಲೆ ಉಂಟಲ್ಲ ನಿಮಗೆ ಕೈಯಲ್ಲೇ ಕ್ರಿಸ್ಪಿಯಾಗಿ ಬರ್ತದೆ. ನಿಮಗೆ ಪೌಡ್ರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಇದಾಗ್ತದೆ. ನಿಮಗೆ ಆನ್ಲೈನ್ ಅಮೆಝಾನಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು, ಅಮೆಝಾನಲ್ಲೆಲ್ಲ ಸಿಗ್ತದೆ ಇದು. ನೋಡಿ, ನಾವು ಶಾಪಿಂದ ಎಲ್ಲ ತಂದು ತಿಂತೇವೆ, ಅದೇ ಮನೆಯಲ್ಲಿ ಮಾಡಿ ತಿನ್ನೋದು ಅಂತ ಹೇಳಿದರೆ ಒಂದು ಖುಷಿ ಅಲ್ವಾ. ನಮಗೆ ಸಹ ಒಂದು ಖುಷಿ, ಒಂದು ನಾವು ಮನೆಯಲ್ಲಿ ಟ್ರೈ ಮಾಡಿ ಒಂದು ಹೊಸತು ರೆಸಿಪಿ ನಾವು ಮಾಡ್ತೇವೆ ಅಂತ ಹೇಳುವಾಗ ನಮಗೂ ಸಹ ಕೂಡ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಕಲರ್ ಬರಬೇಕು. ನೋಡಿ,
ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು, ತುಪ್ಪದಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಅನ್ಸಾಲ್ಟೆಡ್ ಬಟರ್ ಯೂಸ್ ಮಾಡಿದರೆ ಒಳ್ಳೆಯದು. ನೋಡಿ, ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡಿರುವಂತಹ ಇದು ಪಿಸ್ತಾ ಮತ್ತು ಮಿಲ್ಕ್ ಮೇಡ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆಯಲ್ಲ, ಅದನ್ನು ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋದು. ಶಾವಿಗೆ ಕೂಡ ಉಂಟಲ್ಲ, ನೀವು ಫ್ರೈ ಮಾಡಿ ಆಗುವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ. ನಿಮಗೆ ಪುಡಿ ಪುಡಿ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ನೋಡಿ, ಈ ಥರ ಬರಬೇಕು. ನೋಡಿ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಸಿಂಪಲ್ ಉಂಟು ರೆಸಿಪಿ, ತುಂಬ ಸುಲಭದಲ್ಲಿ ಮಾಡ್ಬೋದು. ನೋಡಿ, ಈಗ ಎಲ್ಲ ಇದು ಅವೈಲೇಬಲ್ ಆಗಿ ಇರ್ತದೆ, ಎಲ್ಲ ಸಿಗ್ತದೆ ಶಾಪಲ್ಲೆಲ್ಲ. ಈಗ ಯಾವುದು ಕೂಡ ಉಂಟಲ್ಲ, ನಮಗೆ ಮನೆಯಲ್ಲೇ ಮಾಡ್ಬೋದು ತುಂಬ ಸಿಂಪಲಲ್ಲಿ, ಸುಲಭದಲ್ಲಿ. ಈ ಶಾಪಿಂದ ಎಲ್ಲ ತರೋದು ಅಂತ ಹೇಳಿದರೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ. ನೋಡಿ, ಈಗ ನೋಡಿ, ಇದು ಮೌಲ್ಡ್ ನೋಡಿ, ನಾನು ಮೀಶೋಯಿಂದ ತಗೊಂಡಿರೋದು. ಇದು ನೋಡಿ 250 ಕೊಟ್ಟಿದ್ದೇನೆ ಇದಕ್ಕೆ ನಾನು. ನೋಡಿ, ಇದರಲ್ಲಿ 3 ಇದು ಚಾಕ್ಲೇಟ್ ಮಾಡ್ಬೋದು. ನೋಡಿ, ಈ ಥರ ನೋಡಿ, ತುಂಬ ಒಳ್ಳೆಯದು ಉಂಟು. ನೋಡಿ, ಕಮ್ಮಿದು ಕೂಡ ಸಿಗ್ತದೆ, ಕಮ್ಮಿಗೆ ಕೂಡ ಸಿಗ್ತದೆ. ನೋಡಿ, ಇದು ಚಾಕ್ಲೇಟ್ ಮೆಲ್ಟ್ ಮಾಡಿರುವಂತಹ ಇದು ಚಾಕ್ಲೇಟ್. ನೋಡಿ, ಈಗ ಇದಕ್ಕೆ ಹಾಕ್ತೇನೆ ನಾನು. ನೋಡಿ, ಈ ಥರ ಇದು ಮಾಡಿ ಮೆಲ್ಟ್ ಮಾಡಿರೋದನ್ನು ನಾನು ಮೌಲ್ಡ್ಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಫಸ್ಟಿಗೆ ಒಂದು ಲೇಯರಲ್ಲಿ ಈ ಥರ ಹಾಕ್ಕೊಳ್ಬೇಕು. ಚೆನ್ನಾಗಿ ಒಂದೇ ಥರ ಉಂಟಲ್ಲ, ಸ್ಪ್ರೆಡ್ ಮಾಡಿ 3 ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾರೆ. ನೋಡಿ, ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಮನೆಯಲ್ಲಿ, ನಾವು ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ನೋಡಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಂದ ಬರುವಾಗ ಎಲ್ಲ ಉಂಟಲ್ಲ, ಈ ಥರ ಏನಾದರೂ ಒಂದು ಸ್ಪೆಷಲ್ ಮಾಡಿ ಸಂಡೇ ಎಲ್ಲ ಮಾಡಿದರೆ ತುಂಬ ಖುಷಿ ಅಲ್ವಾ ಮಕ್ಕಳಿಗೆ, ಮನೆಯಲ್ಲೇ ಮಾಡಿ ಕೊಡೋದ್ರಿಂದ. ನೋಡಿ, ಹೀಗೆ ಹಾಕಿ ಉಂಟಲ್ಲ, ನೀವು ಒಮ್ಮೆ ಟ್ಯಾಪ್ ಮಾಡಿದರೆ ಉಂಟಲ್ಲ, ಅದು ಕರೆಕ್ಟಾಗಿ ಬರ್ತದೆ ನಿಮಗೆ. ಈ ಬಬಲ್ಸ್ ಎಲ್ಲ ಬರೋದಿಲ್ಲ, ಮೇಲೆ ಬಬಲ್ಸ್ ಎಲ್ಲ ಬರ್ತದಲ್ಲ. ಮೊದಲಿಗೆ ನೋಡಿ, ಈ ಥರ ಕರೆಕ್ಟಾಗಿ ಒಂದೇ ಥರ ಹಾಕ್ತಾ ಬರಬೇಕು. ಇದು ನಿಮಗೆ ಫ್ರಿಜ್ಜಲ್ಲಿ ಕೂಡ ಉಂಟಲ್ಲ, ತುಂಬ ಹೊತ್ತೇನಿಲ್ಲ, ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಸೆಟ್ ಆಗ್ತದೆ ನಿಮಗೆ ಚಾಕ್ಲೇಟ್. ನೀವು ಸೆಟ್ ಆಗಲಿಕ್ಕೆ ಕೂಡ ತುಂಬ ಹೊತ್ತು ಏನು ತೆಕ್ಕೊಳ್ಳೋದಿಲ್ಲ. ನೋಡಿ, ನೋಡಿ, ಸ್ಪೂನಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೇನೆ. ವಿಡಿಯೋ ನೋಡ್ತಿರುವಾಗಲೇ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿರುವವರು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿದರೆ ನಾನು ಹಾಕುವ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬಂದು ತಲುಪ್ತದೆ. ಮತ್ತು ನಾನು ಹಾಕುವ ವಿಡಿಯೋ ಎಲ್ಲ ನಿಮಗೆ ಮೊದಲೇ ಬಂದು ನೋಟಿಫಿಕೇಷನ್ ಮುಖಾಂತರ ಬರ್ತದೆ. ನೋಡಿ, ಈ ಥರ ಟ್ಯಾಪ್ ಮಾಡಬೇಕು. ನೋಡಿ, ಒಂದೇ ಥರ ಬರ್ತದೆ. ನೋಡಿ, ಬಬಲ್ಸ್ ಎಲ್ಲ ಏನು ಇರುವುದಿಲ್ಲ. ನೋಡಿ, ಸೆಟ್ ಆಯಿತು. ನೋಡಿ, ಈ ಥರ ನೋಡಿ, ನೋಡಿ ಕರೆಕ್ಟಾಗಿ ನೋಡಿ ಒಂದೇ ಥರ ಬಂದಿದೆ. ನೋಡಿ, ಇದನ್ನೊಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ನಾನು. ಒಂದು 5 ನಿಮಿಷಗಳ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಪುನಃ ಅದರ ಮೇಲೆ ನೋಡಿ ಪುನಃ ಇದು ಹಾಕ್ತಾ ಇದ್ದೇನೆ ನಾನು. ಶಾವಿಗೆ ನಾನು ಮಿಲ್ಕ್ ಮೇಡ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ಲ, ಪಿಸ್ತಾ ಎಲ್ಲ, ಅದನ್ನು ಮೇಲೆ ಸೆಕೆಂಡ್ ಲೇಯರ್ ಆಗಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ತುಂಬ ಈಸಿ ಉಂಟು ರೆಸಿಪಿ. ನೋಡಿ, ಎಲ್ಲ ಒಂದೇ ಥರ ಹಾಕ್ಕೊಂಡೆ. ಈಗ ಇದರ ಮೇಲೆ ಪುನಃ ನಾನು ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಒಂದೇ ಥರ ಎಲ್ಲ ಹಾಕ್ಕೊಂಡು ಇಟ್ಟಿದ್ದೇನೆ. ನೋಡಿ, ಒಂದೇ ಥರ ಮಾಡ್ಕೊಂಡಿದ್ದೇನೆ. ನೋಡಿ, ಇದನ್ನು ಒಂದು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕಾಗ್ತದೆ. ಅರ್ಧ ಗಂಟೆ ಇಟ್ಟರೆ ಫ್ರಿಜ್ಜಲ್ಲಿ ಇಟ್ಟರೆ ಕರೆಕ್ಟಾಗಿ ಸೆಟ್ ಆಗ್ತದೆ. ತುಂಬ ಹೊತ್ತು ಕೂಡ ಏನಿಲ್ಲ, ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ತೆಗೆಯುವ.
ನೋಡಿ ಈ ಥರ ಟ್ಯಾಪ್ ಮಾಡಬೇಕು ನೋಡಿ, ಟ್ಯಾಪ್ ಮಾಡೋದ್ರಿಂದ ಕರೆಕ್ಟಾಗಿ ಸೆಟ್ ಆಗ್ತದೆ ಕರೆಕ್ಟ್. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತೆಗೆದಿದ್ದೇನೆ ನೋಡಿ. ನೋಡಿ ಯಾವ ಥರ ಬಂದಿದೆ ನೋಡಿ, ಸೂಪರಾಗಿ. ನೀವು ಅಂಗಡಿಯೆಲ್ಲ ತರ್ತಿರಲ್ಲ ಅದೇ ಥರ ಬಂದಿದೆ. ಕೆಲವರು ಉಂಟಲ್ಲ ಇದಕ್ಕೆ ಫುಡ್ ಕಲರ್ ಹಾಕ್ತಾರೆ, ಗ್ರೀನ್ ಕಲರ್, ಚೆನ್ನಾಗಿ ಗ್ರೀನ್ ಕಾಣಲಿಕ್ಕೆ ಬೇಕಾಗಿ ಶಾಪಲ್ಲಿ ಕಲರ್ ಹಾಕ್ತಾರೆ. ನಿಮಗೆ ಫುಡ್ ಕಲರ್ ಬೇಕಿದ್ದರೆ ಹಾಕ್ಕೊಳ್ಬೋದು, ನಾನು ಹಾಕ್ಕೊಳ್ಳಿಲ್ಲ. ಹಾಗಾಗಿ ಕಲರ್ ನೋಡಿ ನ್ಯಾಚುರಲ್ ಕಲರ್ ಉಂಟು, ಇಲ್ಲದಿದ್ದರೆ ನಿಮಗೆ ಗ್ರೀನ್ ಆಗಿ ಬರ್ತದೆ, ಚೆನ್ನಾಗಿ ಗ್ರೀನ್ ಕಲರ್ ಆಗಿ ಬರ್ತದೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು, 3 ಟೈಪಲ್ಲಿ ನೋಡಿ.